ಆಗ್ತಿಲ್ಲ ಏನೋ ಆಗ್ಬಿಡುತ್ತೇನೋ. ರೇ ಮಾಮ್ ಸಕ್ಕತ್ ಖಾರ ಆಯ್ತು ಲೇ. ಹ್ಯಾಪಿ ಬರ್ಡೇ. ಫೋಟೋ ಕಾಣಿಸ್ತಾ ಇಲ್ಲ. ಪ್ರೈವೇಟ್ ಥಿಯೇಟರ್. ಸೊ ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಸ್ವಲ್ಪ ನಮ್ದು ಡಿಗ್ರಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು ಕಾಲೇಜ್ ಕಡೆಯಿಂದ. ಸೊ ಅದಕ್ಕೆ ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೆ. ಬಸ್ವ ಇಲ್ಲಿ ಆರಾಮ. ನಾನು ಸೂಪರ್ ಮಾಮ್. ವ್ಲಾಗಿಂಗ್ ಲೈಫ್ ಹೆಂಗ್ ನಡೀತಿದೆ ಬ್ರದರ್? ನಿನಗೆ ಗೊತ್ತು, ನೀನೇ ವ್ಲಾಗ್ ಮಾಡೋಣ ಎಷ್ಟು ಕಷ್ಟ ಅಂತ. ಡೈಲಿ ಕನ್ಸಿಸ್ಟೆನ್ಸಿ ಇದೆಯಾ? ಕನ್ಸಿಸ್ಟೆನ್ಸಿ ಇಲ್ಲ, ಕಂಟೆಂಟ್ ಸಿಗ್ಬೇಕಲ್ಲ. ಇವತ್ತು ಕಾಲೇಜ್ ಹೋಗ್ತಾ ಇದೀವಿ, ಏನೋ ಮಾಡೋಣ. ಏನ್ ಮಾಡ್ತೀಯಪ್ಪ ಕಾಲೇಜಲ್ಲಿ? ನೀನ್ ಇರ್ತೀಯಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ. ಹೆಂಗಿದೆ ಮಾಮ್ ಪಲಾವ್? ನಾನೇ ಮಾಡಿರೋದು. ಯಾಕೋ ಹಿಂಗೆ ಪರ್ಸ್ ಚೆಕ್ ಮಾಡ್ಬೇಕಾದ್ರೆ ಒಂದು ಚೆಕ್ ಸಿಕ್ತು. ಕೃತಿಕ ಅವ್ಳು ಬರ್ಕೊಟ್ಟಿರೋದ. ಕಾಣಿಸ್ತಾ? ಓ ಪ್ರೋಗ್ರಾಮು ಪ್ರಿಮ್ಸ್ ಅಲ್ಗಾರಿದಮ್. ಈ ಪರ್ಸಲ್ಲಿ ಎಷ್ಟು ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಇರ್ಲಿ ನೆನಪಿಗೆ. ಗ್ರೇಟ್ ಮೆಮೊರೀಸ್ ಇವೆಲ್ಲ. ಬಟ್ ನಾನು ಯಾವ್ದು ಕಾಪಿ ಹೊಡೆದಿಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ. ಸುಮ್ಮನೆ ನೆನಪಿಗೆ ಇಟ್ಕೊಂಡಿದ್ಯಾ ಅಷ್ಟೇ. ಇವತ್ತಿಟ್ಟು ಜೋಲೋ ಚಿಪ್ಪು ಹಂಗೇ ಇದೆ ನೋಡ್ರಿ. ಟಾಸ್ಕ್ ಇವಾಗ ಜೋಲೋ ಚಿಪ್ ತಿನ್ಬೇಕು. ಜೋಲೋ ಚಿಪ್ಪ ಏನು RIP ಅಂತಲ್ಲ ಹಾಕೋರು ತಿಂದಿದ ತಕ್ಷಣ? ಇಲ್ಲ ತಿನ್ನು ಹೇಳ್ತೀನಿ. ಇಲ್ಲೋಡು ವಾಟ್ ಟು ಎಕ್ಸ್ಪೆಕ್ಟ್ ಅಂತ. ಇಲ್ಲ ನಾವು ತಿಂದಿದ್ದೀವಿ ಕಣ, ನಾವು ವ್ಲಾಗ್ ಎಲ್ಲ ಮಾಡಿದ್ವಿ ಕಣ, ನಾನು ಅಪ್ಪ ಅಮ್ಮ ಎಲ್ಲ. ಬೇಡ ಮಮ್ಮ ಬೈರಲ್ಲ, ತಿನ್ನಿ ಇವಾಗ. ಸ್ಮೆಲ್ ಖಾರ ಆಯ್ತಲ್ಲ. ನೋಡ್ಲಿ, ಇದು ತಿಂದ್ರೆ 50, ಇದು ತಿಂದ್ರೆ 50. 100 ನಿಂಗೋಸ್ಕರ. ಅದು 2 ಪೀಸ್ ತಿಂದ್ರೆ ನಿಮ್ಗೆ 100 ರೂಪೀಸ್ ಫೋನ್ ಪೇ. ಇದು 10th ಮಂತ್ 9th ಮಂತ್. ಲೋ ಎಕ್ಸ್ಪೈರ್ ಆಗಿರಲ್ಲ, ತಿನ್ಲಾ. ಇಲ್ಲೋಡು ಯೂಸ್ ಬೈ 3/12 ಅಂತಿದೆ. ಎಲ್ಲೇ? ಮತ್ತೆ ಇನ್ನ ಟೈಮ್ ಇದೆ ಅಲ್ಲ. 12 ಅಂದ್ರೆ ಡಿಸೆಂಬರ್ಗೂ ಟೈಮ್ ಇದೆ. ತಿನ್ನು. ಟಾಸ್ಕ್ ಏನು ಅಂತಂದ್ರೆ ಒಂದು 10 ಮಿನಿಟ್ಸ್ ಬಿಟ್ಟು ನೀನು ವಾಟರ್ ಕುಡಿಬೇಕು, ನೀರು ಕುಡಿಬೇಕು. 10 ಮಿನಿಟ್ಸ್ ಬಿಟ್ಟು. ಏನಾಗಲ್ಲ, ನಾವು ಚಾಲೆಂಜ್ ಎಲ್ಲ ಮಾಡಿದ್ವಿ. ಖಾರ ತಿಂದ ಅಭ್ಯಾಸ ಇದೆಯಲ್ಲಪ್ಪ, ರಾಯಚೂರು ಹುಡುಗ ಇದೀವಿ. ಯಾಕೆ ಈ ರೇಂಜ್ಗೆ ಯೋಚನೆ ಮಾಡ್ತಾ ಇದ್ಯಾ? ಮೆಣಸಿನ ಪುಡಿ ಅದು ಯಾರು ಇದು ಇರಲ್ಲ, ತಿನ್ನಪ್ಪ. ಕಚ್ಕೊಂಡು ತಿನ್ನೋ. ತಿಂತಾ ನೋಡು. ತುಂಬಾ ರೋಟಿ ಖಾರ ಎಲ್ಲ ತಿಂತಿರಲ್ಲ, ಸೊ ನಿನ್ಗೇನು ಅಷ್ಟು ಫೀಲ್ ಆಗಲ್ಲ ಅನ್ಸುತ್ತೆ ನನಗೆ. ಖಾರ ಐತೆ ಎಂತಾನೆ 50 ಕೊಡು. ಬೇಡ, ಮುಚ್ಕೊಂಡು ಖಾಲಿ ಮಾಡು. 50 ರೂಪೀಸ್ ತಿನ್ನೋ, ಕಚ್ಕೊಂಡು ನುಂಗ್ಬೇಡ ನೀನು. ಅಷ್ಟ ನೋಡು. ವೆರಿ ಗುಡ್. ಅದೊಂದು ಸ್ವಲ್ಪ ತಿನ್ನೋದು. ಲಾಸ್ಟ್ ಪೀಸ್ ತಿನ್ಬಿಡು ಮಾಮ್, ಇನ್ನೇನು ಹೇಳು ಅಷ್ಟೇ. ಕಣ್ಣೀರು ಬಂದ್ಬಿಡ್ತು. 100 ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ನೋಡಿ. ಕಣ್ಣೀರು ನೀರೆಲ್ಲ ಕೂಡ ಖಾರ ಆಗ್ತಿದ್ಯಾ? ಗಂಟ್ಲು ಚಿಪ್ಪು ನುಂಗಲೇ ಏನದು? ರೇ ಮಾಮ್ ಸಕ್ಕತ್ ಖಾರ ಆಯ್ತು ಲೇ. ಆಗ್ತಿಲ್ಲ, ಇರುವ ಮಾಡ್ತೀನಿ. ಒದ್ಲಾಡ್ತವನೆ ಕೈಜಿನು. ಮಾಮ್ ಆಗ್ತಿಲ್ಲ, ಏನೋ ಆಗ್ಬಿಡುತ್ತೇನೋ. ಇಷ್ಟು ಖಾರ ಐತೆ. ಅದು ಮೆತ್ತಗಾಗಿತ್ತು ಒಂಥರ. ನಾವೆಲ್ಲ ಮಾಡಿದೀವಿ ಮಾಮ್, ಇದೆಲ್ಲ ತಿಂದು ಎಕ್ಸ್ಪೀರಿಯನ್ಸ್ ಮಾಡಿ ರೀಲ್ಸ್ ಎಲ್ಲ ಕೊಟ್ಟಿದ್ದೀವಿ. ಆಗ್ತಿಲ್ಲ. ಒಂದು ಹಾಡು ಹೇಳು ಮಾಮ್. ಏನೋ ಕೊಡೋ. ಒಂದು 5 ನಿಮಿಷ ಇದು ದೊಡ್ಡ ಮುಳ್ಳು 3 ಹತ್ರ ಬರೋರ್ಗು ಹಂಗೆ ಇರ್ಬೇಕು. ಅಯ್ಯೋ ಆಯ್ತಲ್ಲ, ಇವ್ರು ನೋಡಕ್ ಕಷ್ಟ. ಒಂದು ಸಾಂಗ್ ಹೇಳು. ಇದ್ರೆ ನೆಮ್ಮದಿಯಾಗಿರ್ಬೇಕು. ರೊಮ್ಯಾಂಟಿಕ್ ಸಾಂಗ್ ಹೇಳು. ನನಗಷ್ಟೇ ನೀನು ಕೊಡುವಾಗ ಪಾಠ, ಹೃದಯಾನೆ ನನ್ನ ವರದಕ್ಷಿಣೆ, ತುಟಿ ಕಚ್ಚಿ ನೋಡು ಹದಿಹರೆಯದ ಪಾಡು. ಬಿಡು ಸಾಕು, ಹೋಗ್ಲಿ ತಗೋ ತಿನ್ನುವಂತವ. ಅಪ್ಪ ಆಯ್ತಲ್ಲ ಗೈಸ್, ಅವನಿಗೆ ಏನ್ ಬೇಕು? ಸ್ವೀಟ್ ಬೇಕಾ, ಬಾಳೆಹಣ್ಣು ಬೇಕಾ, ನೀರು ಬೇಕಾ? ನೀರು ಕುಡಿಯ ಫಸ್ಟು. ನೀರು ಕುಡಿಯ. ನೀರು ಬೇಡ, ನಂಗೆ ಇನ್ನೂ ಖಾರ ಆಗುತ್ತೆ. ಮೆಣಸಿನ್ಕಾಯಿ ತಿನ್ಬೋದಲ್ಲ, ಇದ್ಯಾವುದು ಭಯಂಕರವಾಗೈತೆ. ನೆಮ್ಮದಿನ ಇದು ಸ್ವೀಟು ಗೈಸ್. ನಾನು ನಮ್ಮ ಅಕ್ಕ ನೆನ್ನೆ ಕುತ್ಕೊಂಡು ಮಾಡಿದ್ವಿ. ಡ್ರೈ ಫ್ರೂಟ್ ಕಳಿಸು ಮಾಮ್. 100 ರೂಪಾಯಿ. 10 ಮಿನಿಟ್ಸ್ ರೂಲ್ಸ್ ಅಂದಮೇಲೆ ರೂಲ್ಸು. 10 ಮಿನಿಟ್ಸ್ ಬಿಟ್ಟು ಕುಡಿದ್ರೆ ನೀನು ಸಕ್ಸಸ್ ಆಗಿ 100 ರೂಪೀಸ್ ಕಳಿಸ್ತೀನಿ ಅಂದ. ಹೊಟ್ಟೆ ಎಲ್ಲ ಒಂಥರ ಆಗ್ತಿದ್ವಿ. ಹೋಗ್ಲಿ 500 ರೂಪಾಯಿ ಕಳಿಸ್ತೀನಿ. ನೋಡಿ ಗೈಸ್, ಇಲ್ಲಿ ಕ್ಯಾರೆಟ್ ಅಂತೆ, ಬೇಸನ್ ಲಡ್ಡು ಅಂತೆ, ಸಿಕ್ಕಿ ಪಕ್ಕಿದ್ದೆಲ್ಲ ಎತ್ಕೊಂಡು ತಿಂತಾ ಕೂತಾನೆ. ಗೊತ್ತಾಯ್ತಾ ಹೆಂಗಿರ್ತದ ಖಾರ? ಸಕ್ಕತ್ ಖಾರ ಆಯ್ತು. ನೋಡಿಲ್ಲ ನನ್ನ ಬ್ಲಾಗ್ನ? ಅದು ನೋಡಿಲ್ಲ ನಾನು.
ನನಗೆ ಹೇಳ್ತಾನೆ ಲಾಗ್ ನೋಡಿಲ್ಲ ಅಂತ. ನೋಡು ಬೇಕಾರೆ ಅಬಿ ಕ್ಯಾಡ್ಬರಿ ಜೋಲೋ ಚಿಪ್ ಚಾಲೆಂಜ್ ಅಂತ ಹೊಡಿಯೋ ಬರುತ್ತೆ ಯೂಟ್ಯೂಬಲ್ಲಿ. ಮಡ್ಡ ಬಂತಿಲ್ಲಿ ಚೆನ್ನಾಗಿ ಕಾಣಿಸ್ತೀವಿ ನೋಡ್ರಿ. ನನಗೆ ವೈಟ್ ಅಂದರೆ ತುಂಬ ಇಷ್ಟ. ವೈಟು ಬ್ಲ್ಯಾಕ್. ಯಪ್ಪ ಗೈಸ್ ಇದು ಸೈನ್ ಮಾಡೋ ಅಷ್ಟೊತ್ತಿಗೆ ಸುಸ್ತಾಗುತ್ತೆ. ಕೊನೆಗೂ ಬಂದಿದ್ದು ಇಷ್ಟು ಸರ್ಟಿಫಿಕೇಟು ಎಲ್ಲ ಸಕ್ಸಸ್ ಆಯಿತು ಗೈಸ್. ಲೇಟಾಗಿ ಬಂದ್ರೂ ಕಲೆಕ್ಟ್ ಮಾಡ್ಕೊಂಡಿದ್ದೆಲ್ಲ ಆಯಿತು. ಹಳೆಯ ಸರ್ಟಿಫಿಕೇಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿತ್ತು. PDC ಮಾರ್ಕ್ಸ್ ಕಾರ್ಡ್ಸು ಪ್ರತಿಯೊಂದೂ ಎಲ್ಲ ಕೂಡ ಬಂತು. ಇವಾಗ ಇನ್ನೇನಿದ್ರೂ ನೆಕ್ಸ್ಟು ನಮಗೆ ಇನ್ನೊಂದು ಸರ್ಟಿಫಿಕೇಟ್ ಬರಬೇಕು ನನಗೆ. ಅದು ಬಂದ್ಬಿಟ್ಟು ಡಿಗ್ರಿ ಸರ್ಟಿಫಿಕೇಟು ಫೈನಲ್. ಅದೊಂದು ಬಂದುಬಿಟ್ರೆ ಕಂಪ್ಲೀಟು. ಅವಾಗ ಒಂದಿನ ಬರ್ತೀನಲ್ಲ, ಅವಾಗ ಮತ್ತೆ ನಮ್ಮ ಕಾಲೇಜ್ ತೋರಿಸ್ತೀನಿ. ಲಾಸ್ಟು ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ಯಾಕೋ ನಗ್ತಾ ಇದೆಯಾ ಬಡಿದೆ? ನೀನೊಬ್ಬ ಪದವೀಧರ ಅನ್ನೋದಲ್ಲ ಇವಾಗ ಅದಕ್ಕೆ. ಇವನ್ನೆಲ್ಲ ಮುಂಚೆನೇ ಬಂದು ಎಲ್ಲ ಇಸ್ಕೊಬಿಟ್ಟಾನೆ ಗೈಸ್ ಇವನು, ಗೊತ್ತಾ? ಕಿಲಾಡಿ ಬಂದಿಲ್ಲ, ಮುಂಚೆನೇ ಇಸ್ಕೊಂಡವನು. ಒಬ್ರಿಗೂ ಏನು ಹೇಳಲ್ಲ. ಅದಕ್ಕೆ ಇವತ್ತು ನನ್ನ ಜೊತೆ ಪಾಪ ಜೊತೆಲೆ ಅವನೇ. ನೋಡ್ರಿ ಗೈಸ್ ಇಲ್ಲಿ ಏನು ಮಾಡ್ತಾರೆ. ಫಸ್ಟ್ ಇಯರ್ಗೆ ಬಂದಿದ್ರೆ ನಮಗೆ ಆ ಥರ ಇತ್ತು ಫೀಲಿಂಗು. ಬಂದಿದ್ದು 3rd ಇಯರ್ ಅಲ್ವಾ, ಸೊ ಅದಕ್ಕೆ ನಮಗೆ ಇವೆಲ್ಲ ಏನು ಟಾಸ್ಕ್ ಎಂಥದ್ದು ಇಲ್ಲ. ಲೇಟಾಗಿ ಬಂದಿದ್ದಕ್ಕೆ ಟಾಸ್ಕ್ ಆಗಿತ್ತಲ್ಲೋ. ಒಂದೊಂದು ಚಾಪ್ಟರ್ನ 2 ದಿನದಲ್ಲಿ ಮುಗಿಸೋರು, ಆಮೇಲೆ ಒಂದೊಂದು 2 ವಾರಕ್ಕೆ ಇಂಟರ್ನಲ್ಸ್ ಇರೋದು, 8 ಸಬ್ಜೆಕ್ಟು 10 ಸಬ್ಜೆಕ್ಟ್ ಇರೋದು ನಮಗೆ ಆ ಥರ ಇರ್ತಾಯಿತ್ತಲ್ಲ. ಸೊ ಹಾಗಾಗಿ ನಮಗೆ ಈ ಥರ ಟಾಸ್ಕ್ ಎಲ್ಲ ಕೊಟ್ಟಿಲ್ಲ, ನಮಗೆ ಬೇರೆ ಥರ ಟಾಸ್ಕು. ಈಗ ಫಸ್ಟ್ ಇಯರ್ಸಲ್ಲೆಲ್ಲ ಏನೇನು ಪ್ರೆಸೆಂಟೇಷನ್ನು ಅದು ಇದು ಏನೇನೋ ಕಿತಾಪತಿಗಳು ಕೊಡ್ತಾ ಇರ್ತಾರೆ ನಮ್ಮ ಕಾಲೇಜಲ್ಲಿ. ಸೊ ಗಾಯ್ಸ್ ಅಲ್ಲಿ ಮುಗಿಸ್ಕೊಂಡು ಇವಾಗ ನಮ್ಮ ಯಲಹಂಕ ಚಾಟ್ ಸ್ಟ್ರೀಟಿಗೆ ಬಂದಿದ್ದೀವಿ ವಯಸ್ಸು. ಪಡ್ಡು ಸ್ಪೆಷಲ್ಲು ಇಬ್ಬರು ತೊಗೊಂಡು ಸುಸ್ತಾಗ್ಬಿಟ್ಟಿದೆ. ಎಲ್ಲ ಮುಗಿಸ್ಕೊಂಡು ಇವಾಗ ನನ್ನ ಫ್ರೆಂಡ್ ಬರ್ಡೇ ಇತ್ತು. ಸೊ ಅದಕ್ಕೆ ನಾನು ನಮ್ಮ ಬಸವಣ್ಣ ಬಂದಿದ್ದೀವಿ. ಇಲ್ಲಿ ಫುಲ್ಲು ಪ್ರೈವೇಟ್ ಥಿಯೇಟ್ರು ಈ ಥರ ಸೆಟಪ್ ಮಾಡಿದ್ದಾರೆ. ಹ್ಯಾಪಿ ಬರ್ಡೇ. ನಮ್ಮ ಬಾಸ್ ಎಲ್ಲೋ ಕಾಣಿಸ್ತಿಲ್ಲ ಗೈಸ್. ಎಷ್ಟೇ ಫೋಟೋ ಇಲ್ಲ ಗೈಸ್ ಇಲ್ಲಿ, ಎಷ್ಟೇ ಫೋಟೋ ಕಾಣಿಸ್ತಾ ಇಲ್ಲ. ಕೇಳೋಣ ಅವ್ರಿಗೆ. ಎಷ್ಟು ಫೋಟೋನೇ ಇಲ್ವಲ್ಲ ಬ್ರೋ ಇಲ್ಲಿ? ಹೊಡೆದಾಕ್ಬಿಟ್ರಾ? ಹಾಕ್ಬಿಡ್ರಿ ಬೇಗ. ಬಾಸ್ ಫೋಟೋ ಇಲ್ಲ ಅಂದರೆ ಕಳೆ ಇರಲ್ಲ. ಸೊ ಗೈಸ್ ಇವಾಗ ಅಲ್ಲಿ ಬರ್ಡೇ ಎಲ್ಲ ಮುಗಿಸ್ಕೊಂಡು ಇವಾಗ ಫ್ರೆಂಡ್ಸ್ ಎಲ್ಲೂ ಬಂದಿದ್ದೆ. ಸ್ವಲ್ಪ ಚಾಟ್ಸ್ ತಿನ್ನೋಣ ಅಂದ್ಬಿಟ್ಟು ನಾನು ತೇಜು ಇವರು ಎಲ್ಲ ಬಂದಿದ್ದೀವಿ. ಹೊಟ್ಟೆ ಹಸಿತಾ ಇತ್ತು. ದಹಿಪುರಿ ಗೈಸ್ ಎಲ್ಲನೂ ತಿನ್ಬೇಕು ಇವಾಗ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇವತ್ತು ಒಂದು ಸ್ಪೆಷಲ್ ಡಿಶ್ಶು ಮಾಡೋಣ ಅಂದ್ಬಿಟ್ಟು ನಾವು ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಅದಕ್ಕೆ ಮೇಯ್ನ್ ಚೆಕ್ ಬಂದ್ಬಿಟ್ಟು ನಮ್ಮ ತೇಜು ಅವರು. ಏನು ಮಾಡ್ತೀರಾ ಇವತ್ತು? ನೀವೇ ಏನು ಮಾಡ್ತೀರಾ ಹೇಳ್ರಿ? ಸ್ಪೆಷಲ್ ಐಟಮ್ ತಿಂಡಿ. ಅಸಿಸ್ಟೆಂಟ್ ಹೋಗ್ಲಿ, ಅಸಿಸ್ಟೆಂಟ್ ಅವರೇ ಹೇಳ್ರಿ. ನಾನು ಏನೂ ಮಾಡಲ್ಲ, ಅಸಿಸ್ಟೆಂಟ್ ಆಗಿನೂ ಮಾಡಲ್ಲ, ಅಡುಗೆ ಅವ್ರದೇ. ಸೊ ಅದು ಈಗ ರೀಸೆಂಟ್ ಟೈಮ್ಸ್ ಅಲ್ಲಿ ಅವ್ರದೇ ಆಗ್ತಾ ಇದೆ. ಐ ಆಮ್ ವೆರಿ ಬಿಸಿ ಯುನೋ. ಬಟ್ ಆದ್ರೂ ಇವ್ರಿಗಿಂತ ಇವ್ರು ಸಕಲಾಗಿ ಮಾಡ್ತಾರೆ. ಅದಕ್ಕೆ ನೀವೇ ಮಾಡ್ರಿ ಇವತ್ತು. ಚೈನೀಸ್ ಫುಡ್ ಅಥವಾ ವೆಜ್ ಫುಡ್? ಇಲ್ಲ, ನಮ್ದು ಬರೀ ಸೌತ್. ಇಡ್ಲಿ ವಡೆ ಸಾಂಬಾರ್. ಇಡ್ಲಿ ವಡೆ ಸಾಂಬಾರ್ ಸ್ಪೆಷಲ್ ಆಗಿ. ನೋಡ್ರಿ ಫುಲ್ಲು ಸೀಸ್ ಆಫ್ ಓಷನ್ ಅಂದ್ಬಿಟ್ಟು ಸಕಲಾಗಿದೆ ಪ್ಲೇಸ್ ಮಾತ್ರ. ನೀನಾದ್ರೂ ಮಾತಾಡ್ತೀಯ ಅನ್ಕೊಂಡ್ರೆ ನೀನು ಮಾತಾಡಲ್ಲ. ಡ್ಯಾನ್ಸರ್ ನೀನು. ಒಂದು ಸ್ಟೆಪ್ ಹಾಕಿ ನೋಡೋಣ ಹೆಂಗಾಗ್ತೀಯ. ಹಾಕೋ ಚಲ್ ಹಾಕು. ಕಮಾನ್ ಬರಲಿ. ಎಲ್ಲಿ? ಸೊ ಗೈಸ್ ಜಸ್ಟ್ ಆ ಪಾರ್ಟಿಯಿಂದ ಮನೆಗೆ ರೀಚ್ ಆದೆ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಸೈನಿಂಗ್ ಆಫ್. ಟೇಕ್ ಕೇರ್, ಯು ಲವ್ ಯು ಗೈಸ್. ಬಾಯ್.